ನಾನು ಈ ಪರಿಸ್ಥಿತಿಗೆ ಬರೋ ಕಾರಣ ಯಾರು ಗೊತ್ತಾಗ ಬೆಳಿಗ್ಗೆ ಎಲ್ಲರಿಗೂ ಶುಭೋದಯ ಅಂತ ಹೇಳ್ತಾ ಇವತ್ತಿನ ಬ್ಲಾಗ್ ಸ್ಟಾರ್ಟ್ ಮಾಡೋಣ. ವೆಲ್ಕಮ್ ಬ್ಯಾಕ್ ಟು ಡೇ 1 ಆಫ್ ಮೈ ಕಾಲೇಜ್ ಜರ್ನಿ. ಡೇ 1 ಅಂತ ಯಾಕೆ ಹೇಳ್ತಾ ಇದ್ದೀನಿ ಗೊತ್ತಾ, ಒಂದು ಲಾಸ್ಟ್ ಪ್ರೀವಿಯಸ್ ವಿಡಿಯೋದಲ್ಲಿ ಹೇಳ್ದಾಗೆ ಡೇ 1 ಡೇ 2 ಮಾಡ್ತೀನಿ ಕಾಲೇಜ್ ಅಂತ ಹೇಳ್ತಾ, ಅದಕ್ಕೆ ಡೇ 1 ಅಂತ ಹೇಳಿ ಇನ್ಯಾಕೆ ತಡ ಮಾಡೋದು, ಇವತ್ತಿನ ಕಾಲೇಜ್ ಜರ್ನಿ ಹೇಗಿರುತ್ತೆ ಅಂತ ನಿಮಗೂ ತಿಳಿಸ್ಕೊಡ್ತಾ ಇದೀನಿ. ಅದಕ್ಕೆ ಬೇಗ ಫಾಲೋ ಮಾಡ್ಕೊಂಡು ವಿಡಿಯೋ ನೋಡಿ. ಇವತ್ತು ಬೆಳಿಗ್ಗೆ 8 ಗಂಟೆ ಎದ್ಬಿಟ್ಟು ಫ್ರೆಶ್ ಆಗಿ ಸ್ನಾನ ಮಾಡ್ಕೊಂಡು ಯೂನಿಫಾರ್ಮ್ ಹಾಕೊಂಡು ರೆಡಿ ಸ್ನಾನ ಮಾಡಿರೋದು ಎಲ್ಲರಿಗೂ ಗೊತ್ತಾಗ್ಲಿ ಅಂತ ಹೇಳ್ಬಿಟ್ಟು ಒಂದು ಬೊಟ್ಟಿಕೊಂಡೆ. ರಂಗಣ್ಣ, ನಾನು ನಿನ್ಗೆ ಏನ್ ಹೇಳಿದ್ರು ಅರ್ಥ ಆಗಲ್ಲ, ಸ್ವಲ್ಪ ಸೈಲೆಂಟ್ ಆಗಿ ಇದ್ಬಿಟ್ಟು ಟೈಮಲ್ಲಿ ಒಂದು ಸ್ವಲ್ಪ ಟೈಮ್ ಸ್ಪೆಂಡ್ ಮಾಡಿಬಿಟ್ಟು ಡೈರೆಕ್ಟ್ ಕಾಲೇಜ್ ಹೇಳ್ಕೊಂತ ಬಂದು ಇಲ್ಲಿಗೆ ಬಂದ್ರೆ ಒಬ್ಬೊಬ್ನು ಡಿಸೈನ್ ಅಂತ ಆಡ್ತಾವ್ರೆ. ನಾನು ಹೇಳಲ್ಲ, ನೀವೇ ಚೆಕ್ ಮಾಡಿ ಒಂದ್ಸತಿ. ಆಮೇಲೆ ಇವನ ಹತ್ರಕ್ಕೆ ಬಂದ್ಬಿಟ್ಟು ಒಂದ್ ಸ್ವಲ್ಪ ವ್ಯಾಸ್ಲಿನ್ ಇಸ್ಕೊಂಡು ಕಾಲ ಕ್ಲೀನ್ ಆಗಿ ಹಚ್ಕೊಂಡು ಕ್ಲಾಸ್ ಹೊಡ್ಕೊಂತ ಬಂದೆ. ಇನ್ನೊಂದೇನು ಗೊತ್ತಾಗಾಯ್ತು, ನಾನು ಕಾಲೇಜ್ ಬರೋಕ್ಕಿಂತ ಮುಂಚೆ ಇಷ್ಟೊಂದು ಜನ ಬರ್ತಾನೆ ಅಂತ ಎಕ್ಸ್ಪೆಕ್ಟೇ ಮಾಡಿರಲಿಲ್ಲ. ನಮ್ಮ ಫ್ರೆಂಡ್ಸ್ ಗ್ರೂಪ್ ಎಲ್ಲ ಒಂದು ಹೇಳ್ಬಿಟ್ಟು ನಮ್ಮ ಬೆಂಚಲ್ಲಿ ಅಂತ ಕೂತ್ಕೊಂಡು ಹುಡುಗರು ಇದ್ಕೊಂಡು ನೋಟ್ಸ್ ಎಲ್ಲ ಜಾಸ್ತಿ ಬರ್ಸೋರು, ನೀನು ಬರ್ದ್ಬಿಡು ಅಂತ ಹೇಳ್ಬಿಟ್ಟು ಬುಕ್ ಕೂಡ ಕೊಟ್ಟಿದ್ರು. ಸ್ಟಾರ್ಟಿಂಗ್ ಅಲ್ಲಿ ಬಂದಿರೋದೇ ಲೇಟು, ತಿಕ್ಕ ಮುಚ್ಕೊಂಡು ಬರೀಬೇಕಂತ ಹೇಳ್ಬಿಟ್ಟು ಅದನ್ನೆಲ್ಲ ಬರ್ದ್ಬಿಟ್ಟು ಇವ್ನ ಜೊತೆಗೆ ಬಂದು ಒಂದು ಸ್ವಲ್ಪ ಊಟ ತಿನ್ಬಿಟ್ಟು ಅರ್ಥ ಆಯ್ತು ಅನ್ಸುತ್ತೆ. 2 ಪೀರಿಯಡ್ಸ್ ಏನೋ ಇತ್ತು, ಅದನ್ನೆಲ್ಲ ಕ್ಲೀನ್ ಆಗಿ ಮುಗಿಸ್ಕೊಂಡು ಕಾಲೇಜ್ ಬಿಟ್ರೆ ಅಂತ ಹೇಳ್ಬಿಟ್ಟು ಮನೆ ಕಡೆ ಬರೋ ಪಾಟ್ಕ ನಮ್ಮ ಹುಡುಗರೆಲ್ಲ ಕ್ಯಾಮ್ರಾ ಆನ್ ಮಾಡೋ ಪಾಟ್ಕ ಹಿಂಗೆಲ್ಲ ಅಂತ ಇದ್ರು. ನಿಮ್ ಸಪೋರ್ಟ್ ಇದೇ ರೀತಿ ಇರ್ಲಿ ಅಂತ ಹೇಳ್ಬಿಟ್ಟು ಅವ್ರಿಗೆ ಬಾಯಿ ಹೇಳಿ ಇಲ್ಲಿಗೆ ಬಂದು ಅಸೆಟ್ ಇಸ್ಕೊಂಡು ಮನೆ ಕಡೆ ಬಂದು ಹಿಂಗ್ ರೆಡಿ ಆಗಿದೆ. ಆಮೇಲೆ ಇಲ್ಲಿಗೆ ಬಂದು ತೆಗಿರಲ್ಲ, ನಿಮ್ಗೆ ಗೊತ್ತಾಗಲ್ಲ. ಒಂದ್ ಸೆಕೆಂಡ್ ನನಗೆ ಟೈಮ್ ಕೊಟ್ಬಿಟ್ರೆ ನಿಮ್ಮ ಅಮ್ಮನ ಹಾಕಿ ಆಗಿರೋದು ಇವತ್ತರಿಂದ ಇದೆ ಆಗೋತಲ್ಲೋ ತಾಯಿನ ಹಾಕಿ. ನಮ್ಮ ಅಚ್ಚಗನ ಜೊತೆ ಸ್ವಲ್ಪ ಟೈಮ್ ಸ್ಪೆಂಡ್ ಮಾಡ್ಬಿಟ್ಟು ಅವನ ಜೊತೆ ಆಟ ಆಡ್ಕೊಂಡು ಮನೆ ಕಡೆ ಬಂದೆ. ಇವತ್ತಿನ ವಿಷಯ ಇಷ್ಟ ಆಗಿರುತ್ತೆ, ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗ್ತೀನಿ. ಅದಕ್ಕೆ ಬೇಗ ಫಾಲೋ ಮಾಡ್ಕೊಂಡು ಸಪೋರ್ಟ್ ಮಾಡಿ. ಬೈ ಗೈಸ್, ಥ್ಯಾಂಕ್ ಯು ಫಾರ್ ವಾಚಿಂಗ್. ಮತ್ತೆ ಭೇಟಿಯಾಗೋಣ. ನಮಸ್ಕಾರ.